ಇವತ್ತು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಅಥವಾ ಎಕ್ಸಾಮಿಗೆ ಪ್ರಿಪೇರ್ ಆಗಲೋ ಅನ್ನಂಗಾಗಿತ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಿನ್ನೆ ನೈಟೇ ನಮ್ಮ ಮನೆಯವರು ಒಂದು ರೌಂಡು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿಸಿದ್ರು. ಇನ್ನು ಬೆಳಗ್ಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸೀದಾ ಅಡುಗೆ ಮನೆಗೆ ಬಂದು ತಿಂಡಿ ಏನಿಲ್ಲ ಡೈರೆಕ್ಟಾಗಿ ಅಡುಗೆ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಪಾಯಸನೂ ಮಾಡ್ಕೊಂಡಿದ್ದೆ. ಅದಾದಮೇಲೆ ನಾನು ಹೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದೆ. ನಮ್ಮ ಮನೆಯವರು ರೆಡಿ ಆದರು. ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸೀದಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಹಾಗೆಯೇ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡಿ ನಮಗೆ ಆ್ಯನಿವರ್ಸರಿ ವಿಶ್ ಮಾಡಿರೋದಕ್ಕೆ ಎಲ್ರಿಗೂ ಕೂಡ ಥ್ಯಾಂಕ್ ಯು. ಇನ್ನು ಹೋಗ್ತಾನೆ ಹಣ್ಣು ಕಾಯಿನೆಲ್ಲ ತಗೊಂಡು ಸೀದಾ ನಮ್ಮ ತೀರ್ಥರಮ್ಮನ ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ಆ್ಯನಿವರ್ಸರಿ ಪ್ರಯುಕ್ತ ನನ್ನಿಂದ ನಮ್ಮ ಮನೆಯವ್ರಿಗೋಸ್ಕರ ಒಂದು ಎರಡೇ ಡೆಡಿಕೇಶನ್ ಲೈನ್ಸ್. ಜೀವನದ ಹಾದಿಯಲ್ಲಿ ನೀ ಜೊತೆಯಾಗಿ ಬಂದೆ, ಕೈ ಹಿಡಿದು ಹೆಜ್ಜೆಯ ಬೆಸೆದು ಜೊತೆಯಾಗಿ ಸಾಗುವ ಮುಂದೆ, ನನ್ನ ಸಂಪೂರ್ಣ ಜೀವನವ ನಾ ಮುಡಿಪಿಡುವೆ ನಿನಗೆಂದೆ. ಈ ಸಾಲ್ಗಳ ಮುಖಾಂತರ ನನ್ನ ಪ್ರೀತಿನ ನಮ್ಮ ಮನೆಯವ್ರಿಗೆ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಅವರು ಮನೆಗೆ ಬಂದು ಅವರು ಊಟ ಮಾಡ್ಕೊಂಡು ಕೆಲ್ಸಕ್ಕೆ ಅಂತ ಹೊರಟ್ರು. ನನಗೆ ಈ ಸಲ ಯಾವ ತರ ಆಗಿದೆ ಅಂದ್ರೆ, ಈ ಕಡೆ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಇಲ್ಲ ಎಕ್ಸಾಮ್ ಟೆನ್ಷನ್ ತಗೊಂಡು ಓದ್ಕೊಳ್ಳೋ ಅನ್ನಂಗೆ ಆಗಿತ್ತು. ಅದ್ರ ಮಧ್ಯೆ ಬೇರೆ ಈ ನಿದ್ದೆ ಒಂದು ನಾನು ಇದೀನಿ ಅಂತ ಬರುತ್ತೆ. ಸಂಜೆವರೆಗೂ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಎದ್ದು ಫ್ರೆಶ್ ಅಪ್ ಆಗಿ ಓದ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಅಷ್ಟರಲ್ಲಿ ನಮ್ಮ ಮನೆಯವರು ಪರಿಚಯದವ್ರ ಮನೆಗೆ ಸೆಲೆಬ್ರೇಷನ್ಗೆ ಹೋಗ್ಬೇಕು ಅಂತ ರೆಡಿ ಆಗು ಅಂತ ಹೇಳಿದ್ರು ಅಂತ ನಾವಿಬ್ಬರು ರೆಡಿಯಾಗಿ ಅಲ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಹರಟೆ ಹೊಡ್ಕೊಂಡು ಇನ್ನು ಅಲ್ಲಿಂದ ಸೀದಾ ನಮ್ಮ ಮನೆಯವ್ರ ಫ್ರೆಂಡ್ ಮನೆಗೆ ಬಂದು ಅಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ದು ಇನ್ನು ಮತ್ತೊಂದು ಕಡೆ ಸೆಲೆಬ್ರೇಷನ್ ಇತ್ತು ಅಂತ ಅಲ್ಲಿಗೆ ಕರ್ಕೊಂಡು ಹೋದ್ರು. ಅಲ್ಲಿಗೂ ಹೋಗಿ ಪುಟ್ಟದಾಗಿ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಟೈಮ್ ಆಯಿತು ಅಂತ ಮನೆ ಕಡೆ ಹೊರಟ್ವಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.